ನಮಸ್ಕಾರ ಎಲ್ಲರಿಗೂ. ಇಟ್ಸ್ ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ. ನನಗೆ ಒಂಥರ ಕ್ರೇಜ್ ರೀಲ್ಸ್ ಮಾಡೋದು ಮತ್ತು ನನಗೆ ಮೋಟೋ ಏನು ಅಂತಂದರೆ ಲೈಫ್ ಒಳಗೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಅದನ್ನ ನಾವು ಕ್ಯಾಪ್ಚರ್ ಮಾಡಬೇಕು. ಅಂದರೆ ಎಲ್ಲಾನು ಡೇ ಟು ಡೇ ಆಫ್ 24 ಅವರ್ಸು ವಿಡಿಯೋನೇ ಮಾಡ್ತಾ ಇರಬೇಕು ಅಂತ ಹೇಳ್ತಿಲ್ಲ. ಬಟ್ ಫಸ್ಟ್ ಥಿಂಗ್ ಎಕ್ಸ್ಪ್ರೆಷನ್ಲಿ ಕಾಣಿಸೋದೆ ನಗು, ಸ್ಮೈಲ್. ಕ್ಯಾಪ್ಚರಿಯಾ ಅಂತಿರ್ತಾರೆ. ಕ್ಯಾಪ್ಚರ್ ಮಾಡಿದೆ ನೀನು, ನಮ್ಗೆ ಗೊತ್ತೇ ಆಗಿಲ್ಲ. ಸೀರಿಯಸ್ಲಿ ಡೂಡ್, ಶಿ ಕ್ಯಾಪ್ಚರ್ ಮೈ ವಿಡಿಯೋ ಅಂತಿಗೆಲ್ಲ ಅಂತಿರ್ತಾರೆ. ಹೀ ನೆವರ್ ಸೇಡ್ ನೋ ಫಾರ್ ಎನಿಥಿಂಗ್. ಯೂಟ್ಯೂಬ್ ವಿಡಿಯೋ ಅಂತ ಅಂದ ತಕ್ಷಣ ಫಸ್ಟ್ ನಮಗೆ ತಲೆಯೊಳಗೆ ಬರೋದೆ ಏನು ಮಾಡಬೇಕು, ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು, ಇಲ್ಲ ಏನು ಮಾತಾಡ್ತಿದ್ದೀನಿ ವಿಡಿಯೋಸಲ್ಲಿ ಏನು ಅಪ್ಲೋಡ್ ಮಾಡಬೇಕು, ಫಸ್ಟ್ ಥಿಂಗ್ ಯಾವ ವಿಡಿಯೋ ಐ ಥಾಟ್ ಏನು ಮಾಡಲಿ ಅಂದವಾಗ ಹಳ್ಳಿ ಥೀಮು ಮಾಡಿದ್ದೀವಿ. ಬೋಟಲ್ಲಿ ಹೋಗ್ತಾ ಇರ್ತೀವಿ. ಅದು ಈ ಥರ ಇಷ್ಟು ವಿಡಿಯೋದು ಇಷ್ಟು ಕಾಸ್ಟ್ಯೂಮ್ ಬಗ್ಗೆ ಇವಾಗ ಹೇಳ್ತಾ. ಸೊ ಅಷ್ಟೇ ಸದ್ಯಕ್ಕೆ ಇಷ್ಟೇ. ನಮಸ್ಕಾರ ಎಲ್ಲರಿಗೂ. ಸೊ ಇಟ್ಸ್ ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಎಲ್ಲಿಂದ ಸ್ಟಾರ್ಟ್ ಆಯಿತು ನನಗೆ ಇದು ಆಲೋಚನೆ, ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ. ಹಾಗೆ ನೋಡಿದ್ರೆ ನನಗೆ ಒಂಥರ ಕ್ರೇಜ್ ರೀಲ್ಸ್ ಮಾಡೋದು. ಲೈಕ್ ಎಲ್ಲಿ ಹೋದ್ರೂ ಆಲ್ಮೋಸ್ಟ್ ನಾನು ವಿಡಿಯೋಗಳನ್ನು ಕ್ಯಾಪ್ಚರ್ ಮಾಡ್ತಾನೆ ಇರ್ತೀನಿ. ಲೈಕ್ ಫನ್ ವೀಡಿಯೋಸ್ ವಿತ್ ಫ್ರೆಂಡ್ಸ್, ನನ್ನ ಹಸ್ಬೆಂಡ್, ಮನೆಯಲ್ಲಿ ಬ್ರದರ್ಸ್ ಜೊತೆ, ಲೈಕ್ ಎನಿಥಿಂಗ್. ಎಲ್ಲಿ ಹೋದ್ರೂ ಆಲ್ಮೋಸ್ಟ್ ಕ್ಯಾಮ್ರಾ ಫಸ್ಟ್ ಹಿಡ್ದಿರ್ತೀನಿ. ಒಂಥರ ನನಗೆ ಲೈಕ್ ಮೆಮೊರೀಸ್ ವಿ ಹ್ಯಾವ್ ಟು ಕ್ರಿಯೇಟ್ ಮೆಮೊರೀಸ್. ನನ್ನ ಪ್ರಕಾರ ಏನು ಅಂತಂದರೆ ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು, ಕ್ಯಾಪ್ಚರ್ ಮಾಡ್ತಾ ಇರಬೇಕು. ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡ್ತಿರ್ಬೇಕು. ಬಿಕಾಸ್ ಮುಂದೆ ಹಾಗೆ ನಾವೇ ವಯಸ್ಸು ಹಾಕ್ಕೊಂತ ಹೋಗ್ತಿರುತ್ತೆ. ಸೊ ಏಜ್ ಆದಂಗೆ ಇವಾಗ ನೋಡಿ, ಲೈಕ್ ಇವಾಗ ನಾವು 25 years ಓಲ್ಡ್. ಹಿಂದೆ ನೋಡಬೇಕು ಅಂತ ಬರೀ ಮೆಮೊರೀಸ್, ಫೋಟೋಸ್, ವೀಡಿಯೋಸ್ ಇದ್ದರೆ ಸೊ ಏನಾಗುತ್ತೆ ಅಂತಂದರೆ ಲೈಕ್ ಯಾವುದೋ ಒಂದು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ನೋಡ್ತಾ ಇದ್ವಿ ಅಂತಂದರೆ ಸೊ ಇವಾಗ ಅನಿಸುತ್ತೆ ಸೊ ಒಬ್ವಿಯಸ್ಲಿ ಫೀಲ್ ಆಗುತ್ತೆ ಎಲ್ಲರಿಗೂ, ಎಷ್ಟು ಚೆನ್ನಾಗಿತ್ತು. ಏನಾದರೂ ಒಂದು ಫೋಟೋಸ್ ನೋಡಿದ್ವಿ ಅಂತಂದರೆ ಅದ್ರದ್ದು ಮೆಮೊರಿ, ಸ್ಟೋರಿ, ಫನ್ನಿಂದ ಅಥವಾ ಅದೆಷ್ಟೇ ಕಹಿ ಆಗಿರಲಿ ಸಿಹಿ ಆಗಿರಲಿ, ಲೈಕ್ ಒಂದು ನಗು ಬರುತ್ತೆ ನಮ್ಗೆ ಅದು ನೋಡಿದ ತಕ್ಷಣ, ಮೆಮೊರಿ ಫಸ್ಟ್ ಥಿಂಗ್. ಸೊ ಅದಕ್ಕಂತೆ ನನಗೆ ಮೋಟೋ ಏನು ಅಂತಂದರೆ ಲೈಫ್ ಒಳಗೆ ಫಸ್ಟ್ ವಾಟ್ ಎವರ್ ಇಟ್ ಮೇ ಬಿ, ವೆದರ್ ಇಟ್ ಮೇ ಬ್ಯಾಡ್ ಗುಡ್, ಒಳ್ಳೇದಾಗಲಿ ಕೆಟ್ಟದಾಗಲಿ ಅದನ್ನ ನಾವು ಕ್ಯಾಪ್ಚರ್ ಮಾಡಬೇಕು. ಅಂದರೆ ಎಷ್ಟಾಗುತ್ತೋ ಅಷ್ಟು. ಅಂದರೆ ಎಲ್ಲನೂ ಡೇ ಟು ಡೇ ಆಫ್ 24 ಅವರ್ಸು ವಿಡಿಯೋನೇ ಮಾಡ್ತಾ ಇರಬೇಕು ಅಂತ ಹೇಳ್ತಿಲ್ಲ. ಬಟ್ ಆಲ್ಮೋಸ್ಟ್ ಫೋನೆಲ್ಲ ನಮ್ಮ ಕೈಲಿದ್ದಾಗ ಅಥವಾ ಹತ್ತಿರ ಇದ್ದಾಗ ಏನೋ ಒಂದು ಮೂಮೆಂಟ್ ನಡೀತಾ ಇತ್ತು ಅಂದರೆ ವಿ ಕ್ಯಾನ್ ಕ್ಯಾಪ್ಚರ್. ಅದರಲ್ಲಿ ಏನೋ ಲೈಕ್ ಅದನ್ನು ನೋಡಿದ ತಕ್ಷಣ ನಮಗೆ ಅನಿಸುತ್ತೆ ನಗು. ಒಬ್ವಿಯಸ್ಲಿ ಇದು ಎಂಥ ಕೆಟ್ಟದೇ ಆಗಿರಲಿ ಒಳ್ಳೆಯದೇ ಆಗಿರಲಿ, ಅದನ್ನ ಯಾವುದೋ ಒಂದು ವೀಡಿಯೋನ ನಾವು ನೋಡಿದ ತಕ್ಷಣ ನಮ್ಗೆ ಅನ್ಸೋದು ಫಸ್ಟ್ ಥಿಂಗ್ ಒಂದು ವೀಡಿಯೋನ ಮೆಮೊರಿನ ಲೈಕ್ ಆಗೋಗಿರೋದನ್ನ ನಾವು ಏನಾದರೂ ನೋಡ್ತಾ ಇದ್ವಿ ಅಂತಂದರೆ ಫಸ್ಟ್ ಥಿಂಗ್ ಎಲ್ಲರಿಗೂ ಲೈಕ್ ಎಕ್ಸ್ಪ್ರೆಷನ್ಲಿ ಕಾಣಿಸೋದೆ ನಗು, ಸ್ಮೈಲ್. ಎಷ್ಟೇ ದೊಡ್ಡ ಜಗಳ ಆಗಿದ್ರು ಅದನ್ನ ಏನಾದರೂ ನೋಡ್ಸಿದ್ವಿ ಇವಾಗ ಅಂತಂದರೆ ಅದು ಅನ್ಸುತ್ತೆ, ಹೋ ಎಷ್ಟು ಮಾಡಿದ್ವಲ್ಲ, ಎಷ್ಟು ಸಿಲ್ಲಿ ಫೈಟ್ಸ್ ಎಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇಷ್ಟೇ ನನ್ನ ಮೋಟೋ ಬಂದುಬಿಟ್ಟು ಲೈಕ್ ಮೆಮೊರೀಸ್ ಕ್ಯಾಪ್ಚರ್ ಮಾಡಬೇಕು. ಇದೇ ಥರ ನನಗೆ ಯಾವಾಗಲೂ ಅಭ್ಯಾಸ. ಟ್ರಿಪ್ಪಿಗೆ ಎಲ್ಲಾದರೂ ಹೋದರೆ 5 days or 4 days a week ಕೊಲೀಗ್ಸ್ ಅವ್ರ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆಲ್ಲ ಹೋದಾಗೆಲ್ಲ ನಾನು ಹಾಗೆ ಫೋನ್ ವೀಡಿಯೋಸ್ ಆಗಲಿ ಎಲ್ಲ ಮೆಮೊರೀಸ್ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ. ಸ್ಟಾರ್ಟ್ ಜರ್ನಿಯಿಂದ ಕಮಿಂಗ್ ಬ್ಯಾಕ್ ಬರೋವರೆಗೂ ಅದೆಲ್ಲ ಕ್ಯಾಪ್ಚರ್ ಮಾಡಿರ್ತೀನಿ. ಅವ್ರಿಗೆ ಯಾವುದೋ ತೋರಿಸ್ತಾ ಇದ್ದೀನಿ. ಬಂದಾದಮೇಲೆ ಲೈಕ್ ಆಫೀಸಲ್ಲಿ ಯಾವಾಗಾದ್ರೂ ಮೀಟ್ ಆದ ತಕ್ಷಣ ಸೊ ಎಲ್ಲೋ ಫ್ರೆಂಡ್ಸ್ ಎಲ್ಲ ಸೇರಿದ ತಕ್ಷಣ ಅದನ್ನ ವೀಡಿಯೋಸ್ ನೋಡ್ತಾ ಇರ್ತೀವಿ. ನೋಡಿಲ್ಲಿ ನೀನು ಹೀಗೆ ಮಾಡಿದೆ ಅಂತ ಅದಕ್ಕೆ ಫನ್ ವೀಡಿಯೋಸ್ ವೆನ್ ಡಿಡ್ ಯು ಕ್ಯಾಪ್ಚರ್ ಅಂತಿರ್ತಾರೆ. ಸೊ ಯಾವಾಗ ಕ್ಯಾಪ್ಚರ್ ಮಾಡಿದೆ ನೀನು, ನಮ್ಗೆ ಗೊತ್ತೇ ಆಗಿಲ್ಲ. ಸೀರಿಯಸ್ಲಿ ಡೂಡ್, ಶಿ ಕ್ಯಾಪ್ಚರ್ ಮೈ ವಿಡಿಯೋ ಅಂತಿಗೆಲ್ಲ ಅಂತಿರ್ತಾರೆ. ಸೊ ಅದನ್ನು ಲೈಕ್ ಅವರೆಲ್ಲರೂ ಹೇಳ್ತಿದ್ದೆ ನನ್ನ ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ಹಿಂಗೆ ಮಾಡೋದು, ಕ್ಯಾಪ್ಚರ್ ಮಾಡ್ತಾನೆ ಇರ್ತೀನಿ ವೀಡಿಯೋಸ್ ಎಲ್ಲ. ಸೊ ಅವಾಗ ನನ್ನ ಎಲ್ಲ ಫ್ರೆಂಡ್ಸ್ ನನಗೆ ಆಲ್ಮೋಸ್ಟ್ ಯಾಕೆ ನೀನು ಬ್ಲಾಗ್ ಮಾಡಬಾರ್ದು, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ ಆಗಲಿ ಬ್ಲಾಗ್ ಸ್ಟಾರ್ಟ್ ಮಾಡು, ಚೆನ್ನಾಗಿ ಮಾಡ್ತೀಯಾ, ಎಲ್ಲ ವೀಡಿಯೋಸ್ ಇಟ್ಕೊಂತೀಯ ನಿನ್ನ ಕಡೆ, ಅದನ್ನು ಅಪ್ಲೋಡ್ ಮಾಡೋದಷ್ಟೇ ಅಲ್ವಾ ಅಂತ ಹೇಳಿದ್ರು. ನನಗೂ ಅವಾಗೆಲ್ಲ ಇಗ್ನೋರ್ ಮಾಡಿದೆ ನಾನು. ಅಂದರೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಇಗ್ನೋರ್ ಮಾಡಿದೆ. ಸೊ ಹಾಗೆ ಬರ್ತಾ ಮದುವೆನೂ ಆದೆ. ಲವ್ ಕಮ್ ಅರೇಂಜ್ ಮದುವೆ ಆಯಿತು ನಮ್ಮವ್ರದ್ದು. ಮದುವೆ ಆದ ತಕ್ಷಣ ಲೈಕ್ ಹೀ ನೆವರ್ ಸೇಡ್ ನೋ ಫಾರ್ ಎನಿಥಿಂಗ್. ಸೊ ಗ್ಯಾಲರಿಲಿರೋ ವೀಡಿಯೋಸ್ನೇ ನಾವು ಅಪ್ಲೋಡ್ ಮಾಡಬೇಕು.
ದಟ್ಸ್ ಇಟ್. ಸ್ವಲ್ಪ ಹಾಗೆ ಎಡಿಟ್ ಅಂತನಲ್ಲ ಲೈಕ್ ಕೊಲೈಸ್ ಮಾಡಿಬಿಟ್ಟು ಮರ್ಜ್ ಮಾಡಿಬಿಟ್ಟು ಏನೋ ಅದಕ್ಕೆ ತಕ್ಕಂತೆ ಕಂಟೆಂಟ್ ಆ್ಯಂಡ್ ಟಾಕ್ಸ್ ಆರ್ ಲೈಕ್ ಸಾಂಗ್ಸ್ ಏನಾದರೂ ಹಾಕ್ಬಿಟ್ಟು ಅಪ್ಲೋಡ್ ಮಾಡೋದಷ್ಟೇ ಅಂತ ಅನಿಸ್ತದೆ ನನಗೆ. ಈಸಿ ಅಂತ ಅನಿಸ್ತದೆ, ಡಿಫಿಕಲ್ಟ್ ಅಂತ ಅನಿಸಲಿಲ್ಲ. ಇಲ್ಲ ಸ್ಟಾರ್ಟ್ ಅಲ್ವಾ, ಸೊ ಏನೋ ಒಂಥರ ಮಾಡರೇಟ್, ಅಷ್ಟು ಟಫು ಇಲ್ಲ, ತೀರಾ ಈಸಿನೂ ಇಲ್ಲ, ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಸುಮ್ಮನೆ ಕೂತಿರ್ತೀವಲ್ಲ ಯಾವಾಗಾದ್ರೂ ಟೈಮ್ ಇಲ್ಲದೆ, ಸುಮ್ಮನೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋ ಬದಲು ವಿ ಕ್ಯಾನ್ ಡೂ ಇಟ್ ಅಂತ ಅನ್ನಿಸ್ತು. ಹಾಗೆ ನನ್ನ ಫ್ರೆಂಡ್ಸ್ ಹೇಳಿರೋದೆಲ್ಲ ನನಗೆ ನೆನಪಾಯಿತು. ಇಟ್ಸ್ ಲೈಕ್ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು, ಫೀಲ್ ಆಯಿತು. ಸೊ ಅದಕ್ಕೆ ಲೆಟ್ಸ್ ಸ್ಟಾರ್ಟ್ ಅಂತ ಅಂದ್ಕೊಂಡು ಅದಕ್ಕಿಂತ ಮುಂಚೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು, ಏನು ಅನ್ನಿಸ್ತು ಅನಿಸಿಕೆಗಳು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ಅದಕ್ಕೆ ಫಸ್ಟ್ ಯೂಟ್ಯೂಬ್ ವಿಡಿಯೋ ಅಂತ ಅಂದ ತಕ್ಷಣ ಫಸ್ಟ್ ನಮಗೆ ತಲೆಯೊಳಗೆ ಬರೋದೇ ಏನು ಮಾಡಬೇಕು, ಯಾವ ವಿಡಿಯೋ ಅಪ್ಲೋಡ್ ಮಾಡಬೇಕು, ಹೇಗೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು, ಅದು ಎಲ್ಲಿ ಹೋಗಿ ಮುಟ್ಟುತ್ತೋ, ಲೈಕ್ ಡ್ರಾಪ್ ಮಾಡಿದ್ರೆ ಏನು ಮಾಡಲಿ, ವಿಡಿಯೋಸ್ ಹಾಕೋಕ್ಕಾಗುತ್ತಾ ಇಲ್ವಾ, ಟೈಮ್ ಸಾಕಾಗುತ್ತಾ ಇಲ್ವಾ, ಸೊ ಸ್ಟ್ರೆಸ್ ಆಗುತ್ತಾ, ಸಿಕ್ಕಾಪಟ್ಟೆ ಯೋಚನೆ ಇರುತ್ತೆ. ಇವನ್ ನನಗೂ ಬಂದಿತ್ತು. ಸೊ ಆದರೂ ನಾನು ಇಟ್ಸ್ ಓಕೆ ಫೈನ್ ವಾಟ್ ಎವರ್ ಇಟ್ ಮೇ ಬಿ, ಡೈಲಿ ಏನು ಆ್ಯಕ್ಟಿವಿಟಿ ಇರುತ್ತಲ್ಲ, ಸೊ ಅದನ್ನೇ ಏನೋ ಸಮ್ ಕ್ಲಿಪ್ಸ್ ಮೆಮೊರೀಸ್ ಈ ಕಡೆ ನಮಗೂ ಲೈಕ್ ಯಾವತ್ತಾದ್ರೂ ನೋಡಿದ್ರೆ ಇದು ಒಂದು ಮೆಮೊರಿ, ಬೆಸ್ಟ್ ಮೆಮೊರಿ ಈ ಥರನೂ ಹೇಳ್ಬೋದು. ಏನೋ ಒಂಥರ ಇಂಟ್ರ್ಯಾಕ್ಷನ್ ಆಗೋದು ಜನಗಳ ಜೊತೆ, ಅದೂ ಒಂದು. ಆ್ಯಂಡ್ ಒಂಥರ ಲೈಕ್ ರಿಲ್ಯಾಕ್ಸ್ ಇರುತ್ತೆ, ಸ್ಟ್ರೆಸ್ ಫ್ರೀ ಇರುತ್ತೆ. ಸ್ಟ್ರೆಸ್ ಇರುತ್ತಲ್ಲ, ಜಾಬ್ ರೆಸ್ಪಾನ್ಸಿಬಿಲಿಟೀಸ್, ಮನೆ, ವರ್ಕ್ಸು, ಕೆಲಸ ಅಂತ ಅದ್ರ ಮಧ್ಯೆ ಸ್ವಲ್ಪ ಇಂಟ್ರ್ಯಾಕ್ಷನ್ಸ್ ಮಾಡೋದ್ರಿಂದ, ಡೇ ಟು ಡೇ ಅಪ್ಲೋಡ್ ಮಾಡೋದ್ರಿಂದ ನಮಗೂ ಮೆಮೊರಿ ಒಂದು ಕಡೆ ಸೇವ್ ಆಗೋಂತ ಬರುತ್ತೆ. ಆ್ಯಂಡ್ ಒಬ್ವಿಯಸ್ಲಿ ಖುಷಿ ಆಗೋದೆ ನೋಡಿದ ತಕ್ಷಣ. ಆಮೇಲೆ ಜನರ ಜೊತೆ ಕನೆಕ್ಷನ್ ಬೆಳ್ದಂಗೆ ಆಗುತ್ತೆ, ಲೈಕ್ ಕಮೆಂಟ್ಸ್ ಆಗಲಿ ಎನಿಥಿಂಗ್. ಸೊ ಅದಕ್ಕಂತಲೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವನ್ ಇದಕ್ಕೆಲ್ಲ ಕಾರಣ ಲೈಕ್ ಎವ್ರಿಬಡಿ, ನನ್ನ ಫ್ರೆಂಡ್ಸ್ ಎಲ್ಲ ಬ್ಲಾಗ್ ಮಾಡು ಚೆನ್ನಾಗಿ ಮಾಡ್ತೀಯಾ, ಬ್ಲಾಗ್ ಮಾಡು, ವೀಡಿಯೋಸ್ ಎಲ್ಲ ಸೇವ್ ಮಾಡ್ತೀಯಾ, ಐ ಹ್ಯಾವ್ ಅ ಗುಡ್ ಕ್ಯಾಪ್ಚರಿಂಗ್ ಕ್ವಾಲಿಟಿ ಅಂತ. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಲೆಟ್ಸ್ ಮೈ ಜರ್ನಿ ಬಿಗಿಸ್ ಫ್ರಮ್ ಹಿಯರ್. ಇದೆಲ್ಲ ಏನು ಮಾತಾಡ್ತಿದ್ದೀನಿ, ಯೂಸ್ವಲಿ ನಾನು ಈ ಥರ ಎಲ್ಲ ವೀಡಿಯೋಸ್ ಮಾಡಿದ್ದಿಲ್ಲ ಮುಂಚೆ, ಸೊ ಗೊತ್ತಿಲ್ಲ. ಲೆಟ್ಸ್ ಸಿ, ಸಣ್ಣ ಪುಟ್ಟ ತಪ್ಪು ಹಾಗೆ ಆಗುತ್ತೆ ಪ್ರತಿಯೊಬ್ಬರದಲ್ಲಿನೂ, ಇವನ್ ನನ್ನಲ್ಲಿ ಕೂಡ. ಮಾತಲ್ಲಿ ಆಗಿರಬಹುದು ಅಥವಾ ಐ ಡೋಂಟ್ ನೋ, ಏನು ಅಷ್ಟು ಲೈಟಿಂಗ್ಸ್ ಆಯಿತು, ಇಷ್ಟು ಮೇಕಪ್ ಆಯಿತು, ಅದು ಇದು ಅದೆಲ್ಲ ನನಗೆ ಗೊತ್ತಿಲ್ಲ. ಮನೇಲಿ ಹೇಗಿದ್ದೀನೋ ಅಥವಾ ಹೊರಗಡೆ ಹೋಗ್ಬೇಕಾದ್ರೆ ರೆಡಿ ಆಗಿ ಹೇಗಿದ್ದೀನೋ ಲೈಕ್ ಹಾಗೆ ವೀಡಿಯೋಸ್ ಮಾಡಿಬಿಡೋದು. ಅಂದರೆ ವೀಡಿಯೋಸ್ ಮಾಡಬೇಕಂತ ರೆಡಿ ಆಗೋದಿಲ್ಲ. ಸೊ ನೋಡುವ ಹೇಗಿರುತ್ತೆ ರೆಸ್ಪಾನ್ಸ್. ಏನೋ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ನಾವು ಹಾಗೆ ಜರ್ನಿ ಬಿಗಿನ್ ಮಾಡಬೇಕು ಅನ್ನೋದು ನನ್ನ ಮೋಟೋ. ಸೊ ಎಲ್ಲಿಗೆ ಹೋಗಿ ಮುಟ್ಟಿದೆ ನೋಡುವ. ಆ್ಯಂಡ್ ಥ್ಯಾಂಕ್ ಯು ಆಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಥಿಂಗ್, ನಾನು ಏನು ಅಪ್ಲೋಡ್ ಮಾಡಬೇಕು, ವಿಡಿಯೋಸಲ್ಲಿ ಏನು ಅಪ್ಲೋಡ್ ಮಾಡಬೇಕು, ಫಸ್ಟ್ ಥಿಂಗ್ ಯಾವ ವಿಡಿಯೋ, ನಾವು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ಬಿಕಾಸ್ ಅದು ಇಟ್ಸ್ ಕಮ್ ಲೈಕ್ ರೀಲ್ಸ್ ಟೈಪೇ ಎಲ್ಲ. ಸೊ ಅದನ್ನು ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಇದು ಯೂಟ್ಯೂಬ್ ವೀಡಿಯೋಸಿಗೆ ಬಂದಾಗ ನಂಗೆ ಏನು ಅಪ್ಲೋಡ್ ಮಾಡಲಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಅವಾಗ ನಾನು ಅಂದ್ಕೊಂಡು ಲೈಕ್ ಐ ಥಾಟ್ ಏನು ಮಾಡಲಿ ಅಂದವಾಗ ನನ್ನ ಪತಿದೇವ್ರದ್ದು ಫೋಟೋಸ್ ಅದನ್ನ ವಾಲ್ ಮೇಲೆ ನಾನು ಅಂಟಿಸಿದ್ದೆ. ಸೊ ಅದನ್ನು ನೋಡಿದೆ, ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಕಡೆ ನನ್ನ ಕಣ್ಣು ಹೋಗಿ ಅದನ್ನು ನೋಡಿ ಅವಾಗ ಅನ್ನಿಸ್ತು, ಓಕೆ ಫೈನ್, ಯಾಕೆ ನಾವು ನನ್ನ ಜರ್ನಿ, ಯೂಟ್ಯೂಬ್ ಜರ್ನಿನ ನಮ್ಮದು ಪ್ರೀ ವೆಡ್ಡಿಂಗ್ ಶೂಟಿಂದ ಸ್ಟಾರ್ಟ್ ಮಾಡಬಾರ್ದು, ಅದು ಲೈಕ್ ಫನ್ನಿ ವಿಡಿಯೋಸಿಂದ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಮ್ಮದು ಫಸ್ಟ್ ಎಷ್ಟೋ ಒಂದು ಪ್ರೀ ವೆಡ್ಡಿಂಗ್ ಶೂಟ್, ಲೈಕ್ ವೆರೈಟಿ ಆಫ್ ಡ್ರೆಸ್ಸಸ್, ಆಮೇಲೆ ವೆರೈಟಿ ಆಫ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು, ಸಾರೀಸ್ ಎಲ್ಲನೂ ಲೈಕ್ ವೀರಪ್ಪ ನಾಯಕ ಟೈಪ್ ಒಂದು ಸಾರಿ ವೀರಪ್ಪ ನಾಯಕ ಅಲ್ಲಿ ಮೂವಿಯಲ್ಲಿ ವಿಷ್ಣುವರ್ಧನ್ ಸರ್ ಮತ್ತು ಶ್ರುತಿ ಮ್ಯಾಮ್ ಹಾಕ್ಕೊಂಡಿದ್ರಲ್ಲ, ಲೈಕ್ ಸೇಮ್ ಅದೇ ಥರ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡಿದ್ವಿ ಇಬ್ಬರು. ಸೊ ಇದು ಬಂದುಬಿಟ್ಟು ಹುಬ್ಳಿಯಲ್ಲಿ ಮಾಡಿದ್ವಿ. ಅದು ಫುಲ್ ಥೀಮ್ ಪೂರ್ತಿ ಬಂದುಬಿಟ್ಟು ಹಳ್ಳಿ ಥೀಮು ಮಾಡಿದ್ದೀವಿ. ಆ್ಯಂಡ್ ನಾರ್ಮಲ್ ನೀರ ಹತ್ರ, ಕೊಳದ ಹತ್ರ ಸಾರಿ ಹಾಕ್ಕೊಂಡು ಟ್ರೆಡಿಷ್ನಲ್ ವ್ಯೂ. ಆ್ಯಂಡ್ ಬೋಟಲ್ಲಿ ಹೋಗ್ತಾ ಇರ್ತೀವಿ ಅದು. ಆ್ಯಂಡ್ ಸಮುದ್ರ ಹತ್ರ ಅಲ್ಲಿ ಗೌನೆಲ್ಲ ಹಾಕ್ಕೊಂಡ್ಬಿಟ್ಟು, ಸೊ ಅದೆಲ್ಲ ಆದಮೇಲೆ ಆ್ಯಂಡ್ ಇದು ಒಂದು ಪೀಸ್ ಹಾಕ್ಕೊಂಡ್ಬಿಟ್ಟು ಸಿಯಲ್ಲಿನೇ ಲೈಕ್ ಮಾಡರ್ನ್ ಚೇರೆಲ್ಲ ಇಳ್ಕೊಂಡ್ಬಿಟ್ಟು ಅದನ್ನು. ಆಮೇಲೆ ಇನ್ನೊಂದು ಶಾರ್ಟ್ಸಲ್ಲಿ ಅವರೆಲ್ಲ ಲಿಫ್ಟ್ ಮಾಡ್ತಾರೆ, ಸೊ ಅದು ಸನ್ಸೆಟ್ ಅಲ್ಲಿ ಮಾಡಿರೋದು. ಸೊ ಇದು ಆಲ್ ಕಾಂಬಿನೇಷನ್ ಆಫ್ ವೀಡಿಯೋಸ್. ಆಮೇಲೆ ಎಸ್ಪೆಷಲಿ ಇನ್ನೊಂದು ವಿಡಿಯೋ ಬಂದುಬಿಟ್ಟು ನಮ್ಮದು ಮಾವಾರ್ದು ಬಿಸ್ನೆಸ್ ಇದೆ, ಎಕ್ಸಿಬಿಷನ್ ಬಿಸ್ನೆಸ್, ಸೊ ಜೈಂಟ್ ವೀಲ್ ಆ್ಯಂಡ್ ಆಲ್ ಇದೆಲ್ಲ. ಸೊ
ಫೇರ್ ಬಿಸ್ನೆಸ್ ಅದ್ರದ್ದು ಫಸ್ಟ್ ವಿಡಿಯೋ ನಾವು ಫಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿರೋದು ಅದು ನಮ್ಮ ಮಾವನಿಗೋಸ್ಕರನೇ. ಸೊ ಅದು ಅವ್ರದ್ದು ಬಿಸ್ನೆಸ್. ಸೊ ತುಂಬ ಕಷ್ಟಪಟ್ಕೊಂಡು ತೊಗೊಂಡು ಬಂದಿದ್ದಾರೆ. ಸೊ ಅಲ್ಲಿ ಒಂದು ವಿಡಿಯೋ ಮಾಡಬೇಕು ಅಂತ ನನಗೂ ತಲೆಯೊಳಗಿತ್ತು ಆ್ಯಂಡ್ ನಮ್ಮ ಮಾವಾಗೂ ಇಷ್ಟ ಇತ್ತು ಆ್ಯಂಡ್ ನನ್ನ ಪತಿ ದೇವರಿಗೂ ಕೂಡ ಇಷ್ಟ ಇತ್ತು ಅವರಿಗೆ ಅಲ್ಲಿ ವಿಡಿಯೋ ಮಾಡಬೇಕು ಅಂತ. ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು, ಬಟ್ ಅದು ನನ್ನ ಪ್ಲ್ಯಾನ್ ಒಳಗೆ ಆ್ಯಡ್ ಮಾಡಿದೆ. ಇದು 8 ಕಸ್ಟಮಲ್ಲಿ ಪ್ಲಸ್ ಅದು ಒಂದು ಇರಲಿ ಅಂತ. ಸೊ ಫಸ್ಟ್ ನಾವು ವಿಡಿಯೋ ಬಿಗಿನ್ ಮಾಡಿರೋದೇ ಅಲ್ಲಿಂದ. ಅದು ಗುಲ್ಬರ್ಗದಲ್ಲಿ ಗುಲ್ಬರ್ಗಲ್ಲಿ ನಡೀತಿತ್ತು ಜಾತ್ರೆ ಎಲ್ಲ. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಗಿರೋದು ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್. ಫಸ್ಟ್ ಶೂಟ್ ಬಂದುಬಿಟ್ಟು ಗುಲ್ಬರ್ಗ, ಫೇರ್ ಬಂದುಬಿಟ್ಟು ಅಲ್ಲಿ ನಮ್ಮ ಮಾವನಿಗೋಸ್ಕರ. ಆ್ಯಂಡ್ ಆಬ್ವಿಯಸ್ಲಿ ಐ ವಿಲ್ ಡೆಡಿಕೇಟ್ ಇಟ್ ಟು ಮೈ ಫಾದರ್ ಇನ್ ಲಾ, ನಮ್ಮ ಮಾವಾಗೆ, ಬಿಕಾಸ್ ಅವ್ರಿಗೋಸ್ಕರ ಅಂತಲೇ ಮಾಡಿರೋದು ಅದು ವಿಡಿಯೋ. ಆ್ಯಂಡ್ ಟ್ರೆಡಿಷ್ನಲ್ ವಿಡಿಯೋ, ಅದು ವೀರಪ್ಪ ನಾಯಕ ಟೈಪ್ ಶ್ರುತಿ ಮ್ಯಾಮ್ದು ಅಂತ ಹೇಳಿದ್ನಲ್ಲ. ಸೊ ಅದು ಕೂಡ ಏನಕ್ಕೆ ಅಂತಂದರೆ ಓಕೆ ಫೈನ್, ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಆಲ್ ಥಿಂಗ್ಸ್. ಸೊ ಇದೆಲ್ಲ ನಾನು ಹೇಳ್ಬಾರ್ದಲ್ವಾ? ಓಕೆ ಫೈನ್. ಬಿಕಾಸ್ ಇವಾಗೆಲ್ಲ ಅಂದರೆ ಇಷ್ಟೊಂದು ವೀಡಿಯೋಸ್ ಇದೆಯಲ್ಲ, ಒಂದೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಹೇಳಿಬಿಟ್ಟು ಇದು ಎದಕ್ಕೆ ಮಾಡಿದ್ವಿ, ಯಾರಿಗೆ ಡೆಡಿಕೇಟ್ ಮಾಡ್ತಿದ್ದೀವಿ, ಅಥವಾ ಥೀಮ್ ಹೇಗೆ ಬಂತು, ಪ್ಲ್ಯಾನ್ ಹೇಗೆ ಬಂತು ಅಂತ ಇದನ್ನೆಲ್ಲ ನಾನು ಒಂದೊಂದು ಟಿಪ್ಸ್ ಹಾಕ್ತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಅದ್ರ ಬಗ್ಗೆ ಅಲ್ಲೇ ಹೇಳಿ ಹಾಕಿದರೆ ಫೈನ್. ಯಾಕಂತಂದರೆ ಈ ಥರ ಇಷ್ಟು ವೀಡಿಯೋದು ಇಷ್ಟು ಕಾಸ್ಟ್ಯೂಮ್ ಬಗ್ಗೆ ಇವಾಗೇ ಹೇಳ್ತಾ ಹೋದೆ ಅಂತಂದರೆ ವಿಡಿಯೋ ಫುಲ್ ಮೇಲೆ 1 hour ಮೇಲೆ ಹೋಗುತ್ತೆ ಡೆಫಿನೆಟ್ಲಿ. ಸೊ ಬೇಡ, ಅದೊಂದು ಕಾಸ್ಟ್ಯೂಮ್ದು ಅವಾಗವಾಗೇ ಹೇಳ್ತಿರ್ತೀನಿ. ಆ ಥರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, ಕ್ಯಾಮ್ರಾಮ್ಯಾನ್ಸ್ ಅಂತೂ ತುಂಬ ಕ್ಲೋಸ್ ಇದ್ದರು, ಹಬಿ ಫ್ರೆಂಡ್ಸೇ ಅವರು ಕೂಡ. ಸೊ ಸಖತ್ ಎಂಜಾಯ್ ಕೂಡ ಮಾಡಿದ್ವಿ. ಬಿಟ್ಟಿದ್ವಿ ನಾ ಮದುವೆ ಇನ್ನೂ ಎಷ್ಟು ಅಂತಂದರೆ ಇನ್ನೂ ಒಂದು 15 days ಇತ್ತು ಮದುವೆ. ಸೊ ಫುಲ್ ಟ್ಯಾನ್ ಅಂದರೆ ಟ್ಯಾನ್. ಆಮೇಲೆ ಅವರು ಲೈಕ್ ಸಲೂನು ಇದೆ, ಸೊ ಅಲ್ಲಿ ಹೋಗಿ ಟ್ಯಾನ್ ಎಲ್ಲ ರಿಮೂವ್ ಮಾಡಿಸ್ಕೊಂಡು ಮದುವೆಗೆಲ್ಲ ರೆಡಿ ಆದ್ವಿ. ಸೊ ನನ್ನ ಸಜೆಷನ್ ಏನು ಅಂತಂತಂದರೆ, ಯಾರು ಮದುವೆ ಆಗ್ತಿರ್ತೀರಲ್ಲ, ಪ್ಲೀಸ್ ಪ್ರೀ ವೆಡ್ಡಿಂಗ್ ಶೂಟು ನೀವು 1.5-2 months ನಿಮ್ಮದು ಮ್ಯಾರೇಜ್ ಡೇಟ್ಗಿಂತ ಮುಂಚೆನೇ ನೀವು ಪ್ರೀ ವೆಡ್ಡಿಂಗ್ ಶೂಟನ್ನ ಮಾಡ್ಕೊಳ್ಳೋದು ಫಾರ್ ಬೆಟರ್. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಿರೋದು, ನಂಗೆ ಅನುಭವ ಆಗಿರೋದು. ಸೊ ಯಾಕೆಂದರೆ ತುಂಬ ವಾಟ್ ಎವರ್ ಇಟ್ ಮೇ ಬಿ, ಗಾಳಿಯಲ್ಲಾಗಲಿ ಏನಾದರೂ ಆಗಲಿ ಲೈಕ್ ಬಿಸಿಲು, ಸೊ ತುಂಬ ಟ್ಯಾನ್ ಆಗುತ್ತೆ. ಟ್ಯಾನ್ ಅಂತೂ ಒನ್ ಟೈಮಿಗೆ ರಿಮೂವ್ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಬ್ಬರಿಗೂ ಕಪಲ್ಸಿಗೆ ಸೊ ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು ಅಂತ ಅನ್ಕೊಂಡಿರಿ ಅಂತಂದರೆ ಮದುವೆಗಿಂತ ಮುಂಚೆ 2 months ಬಿಫೋರ್ ಮಾಡಿ ಬೆಟರು. ಸೊ ಅಷ್ಟೇ. ಎನಿ ಕ್ವೆಶನ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ಆನ್ಸರ್ ಮಾಡ್ತೀನಿ ಅಷ್ಟೇ. ಸದ್ಯಕ್ಕಿಷ್ಟೇ. ಬಾಯ್, ಮತ್ತೆ ಸಿಗುವ. ಬಾಯ್.